ಸರ್ ನೀವು ಹೇಳಿದ್ರಿ ಇದ್ರ ಥೈರಾಯ್ಡ್ ಈ ಗ್ರಂಥಿಯನ್ನ ನೀವು ಇದನ್ ಮಾಡ್ಕೊಂಡ್ಬಿಡಿ, ಸುಲಭ ಆಗುತ್ತೆ ಧ್ಯಾನ ಮಾಡೋದು ಮತ್ತೆ ಮುಂದೆ ಹೋಗೋದು. ಅದು ಹೇಗೆ ಸಾಧ್ಯ? ಅದು ಧ್ಯಾನ ಮಾಡಿದ್ರೆ ಮಾತ್ರ ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ಇಲ್ಲ, ಯಾವುದೇ ಒಂದು ಗ್ರಂಥಿಯನ್ನು ಇನ್ನೊಂದನ್ನು ಉಪಯೋಗಿಸ್ಬೇಕು. ಉಪಯೋಗಿಸಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಅದು ನಿಧಾನವಾಗಿ ಮುಚ್ಚೋಗುತ್ತೆ ಅಷ್ಟೇ. ನಾವು ಧ್ಯಾನ ಮಾಡಿದ್ರೆ ಎನರ್ಜಿ ಅಂದ್ರೆ ಶಕ್ತಿ ಪ್ರವಾಹ ಆಗತ್ತೆ, ಅದನ್ನು ಸಕ್ರಿಯಗೊಳಿಸ್ಕೋಬಹುದು, ಪರವಾಗಿಲ್ಲ. ಬಟ್ ಉಪಯೋಗಿಸ್ಬೇಕು. ಅಂದ್ರೆ ಈ ಗ್ರಂಥಿ ವಿಶೇಷ, ಅಂದ್ರೆ ವಿಶುದ್ಧ ಗ್ರಂಥಿ, ವಿಶೇಷ ಗ್ರಂಥಿ, ಬಾಹ್ಯ ಆಂತರಿಕ ಶುದ್ಧಿ. ಇದನ್ನು ಓನ್ಲಿ ಬಾಹ್ಯ ಶುದ್ಧಿ ಅಂತಲ್ಲ, ದೇಹ ಶುದ್ಧಿ ಅಂತಲ್ಲ. ಆಂತರಿಕ ಶುದ್ಧಿ, ಬಾಹ್ಯ ಶುದ್ಧಿ ಎರಡೂ ಸೇರಿ ವಿಶೇಷ ವಿಶೇಷ ಶುದ್ಧಿ. ಅದಕ್ಕೆ ವಿಶುದ್ಧ ಚಕ್ರ ಇದು. ಓಕೆ. ಸೊ ಇದನ್ನು ಧ್ಯಾನ ಮಾಡ್ತಾ ಇರಿ, ಪರವಾಗಿಲ್ಲ. ಶಕ್ತಿ ತಗೊಳ್ಳಿ, ಶಕ್ತಿ ಬೇಕಲ್ಲ. ನೀವು ಈಗ ಉದಾಹರಣೆಗೆ ಯಾರು ರೈಟ್. ಸೊ ಶಕ್ತಿ ಬೇಕಲ್ಲ. ಶಕ್ತಿ ಯಾಕಂದ್ರೆ ನಮ್ಮ ದೇಹದಲ್ಲಿ ಕಾಯೋಪಾಸನ ಎಲ್ಲ ಆಗ್ಬೇಕಾಗತ್ತೆ. ಪೂರ್ತಿ ಶರೀರ ಸ್ವಚ್ಛಗೊಳಿಸ್ಕೋಬೇಕು, ಅದಕ್ಕೆ ಶಕ್ತಿ ಬೇಕೇ ಬೇಕು. ಎಲ್ಲ ನಾಡಿಗಳಿಂದ ನಾವು ಬ್ರಹ್ಮರಂಧ್ರದಿಂದ ಒಂದು ನಾಡಿ ಪ್ರವಾಹ ಆಗಿ ಇಲ್ಲಿ ಬಂದ ಮೇಲೆ ಡಿವೈಡ್ ಆಗತ್ತೆ. ಅದು ಮೂರಾಗಿ ಡಿವೈಡ್ ಆಗತ್ತೆ. ಈ ಕಡೆ ಎಡಗಡೆ ಇದು ಇಡನಾಡಿ, ಈ ಬಲಗಡೆ ಪಿಂಗ್ಲಾ ನಾಡಿ, ಮಧ್ಯದಲ್ಲಿ ಬೆನ್ನು ಮೂಲಲ್ಲಿ ಪ್ರವಾಹ ಆಗೋದು ಸುಷುಮ್ನ ನಾಡಿ. ಓಕೆ. ಸೊ ಆ ರೀತಿಯಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಎಡಗಡೆ ನಾಡಿಯಲ್ಲಿ ಎಡಗಡೆ ಇರುವಂತ ಎಲ್ಲಾ ಅಂಗಗಳಿಗೆ ಸ್ವಸ್ಥತೆ ಮಾಡ್ತಾ ಇರ್ತದೆ. ಈ ಬಲಗಡೆ ನಾಡಿ ನಾವು ಧ್ಯಾನದಲ್ಲಿ ತಗೊಂಡಿರೋ ಶಕ್ತಿ ಈ ರೀತಿಯಲ್ಲಿ ಪ್ರವಾಹ ಆಗೋದು, ಅರ್ಥ ಮಾಡ್ಕೊಳ್ಳಿ. ಸೊ ಬಲಗಡೆ ನಾಡಿ ಏನ್ ಮಾಡ್ತದೆ? ಬಲಗಡೆ ಇರುವಂತ ಎಲ್ಲಾ ನಾಡಿಗಳನ್ನು ಪೂರ್ತಿ ಸ್ವಚ್ಛಗೊಳಿಸ್ತದೆ. ಅವಾಗ ತಾನಂತಾವೇ ಎಲ್ಲಾ ಅಂಗಗಳು, ಅವಯವಗಳು ಶುದ್ಧಿ ಆಗುತ್ತೆ, ಆರೋಗ್ಯ ಬರುತ್ತೆ. ಸೊ ಯಾವಾಗ ಈ ವಿಶುದ್ಧ ಚಕ್ರ ಕೆಳಗಡೆಯಿಂದ ಚಕ್ರಗಳಿದೆಲ್ಲ, ಪ್ರತಿ ಚಕ್ರ ಚೆನ್ನಾಗಿರ್ಬೇಕು. ಯಾಕಂದ್ರೆ ಪ್ರತಿ ಚಕ್ರ ಹತ್ರ ಸ್ವಲ್ಪ ಅವಯವಗಳಿದೆ, ಸ್ವಲ್ಪ ಮನೋಭಾವಗಳಿದೆ, ಉದ್ರೇಕಗಳಿದೆ. ಈಗ ಉದಾಹರಣಕ್ಕೆ ಮೂಲಾಧಾರ ಚಕ್ರದ ಇದ್ದೀವಿ, ಅಲ್ಲಿ ಭಯ ಹೆಚ್ಚಾಗಿರುತ್ತೆ. ಸೋಮರಿತನ, ಭಯ, ಯಾವ್ದು ಇಂಟ್ರೆಸ್ಟ್ ಇರೋದಿಲ್ಲ, ಮಾಡ್ಬೇಕಂತ ಆಸಕ್ತಿ ಇಲ್ಲ, ಅಂತ ಲಕ್ಷಣ ಅಲ್ಲಿ ಜೋಡಿಸ್ಕೊಂಡಿದೆ. ಆದ್ರೆ ಅಲ್ಲಿನೂ ಸಹ ಅನೇಕ ಅವಯವಗಳಿದೆ ಅಲ್ವಾ? ಸೊ ಯಾವುದೇ ಮೂಲಾಧಾರ ಚಕ್ರ ತಗೊಂಡ್ರೆ ಅಲ್ಲಿ ಏನೇನು ಅವಯವಗಳು ಇರ್ತದೆ? ಈ ಗುದದ್ವಾರ, ಆನಸ್ಸು, ಇವೆಲ್ಲಾನು ಸೇರ್ಕೊಂಡ್ರೆ ಅಲ್ಲಿ ವಿಸರ್ಜನೆ ವ್ಯವಸ್ಥೆ ಎಲ್ಲ ಅದೇ ಕಂಟ್ರೋಲ್ ಮಾಡೋದು ಅಲ್ವಾ? ಸ್ವಾಧಿಷ್ಠಾನ ಬಂದ್ರೆ ಅದು ಸ್ವ ಅಧಿಷ್ಠಾನ, ಅಂದ್ರೆ ನಾವು ಅಧಿಷ್ಠಾನ ತಗೋತೀವಿ, ನಾವು ಆಧೀನ ತಗೋತೀವಿ. ಅದು ಪ್ರಧಾನವಾಗಿ ಈ ಮಣಿಪೂರಕ ಚಕ್ರ, ಈ ಮೂಲಾಧಾರ ಚಕ್ರ ಮಧ್ಯದಲ್ಲಿ ಅದು ಲೈಂಗಿಕ ಅವಯವಗಳಿದೆಯಲ್ಲ, ಅಲ್ಲಿರುವಂತ ಎನರ್ಜಿ ಸೆಂಟರ್ ಅದು. ಚಕ್ರ ಚಕ್ರ ಅಂದ್ರೆ ಎನರ್ಜಿ ಕೇಂದ್ರ, ಇದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲನೇದಾಗಿ. ಸೊ ನಾವು ಅನ್ಕೊಂಡಿದ ಪ್ರಕಾರ ಚಕ್ರ ಅಂದ್ರೆ ಅಲ್ಲೇನೋ ಒಂದು ಚಕ್ರ ಇರ್ತದೆ ಅಂತಲ್ಲ, ಎನರ್ಜಿ ಸೆಂಟರ್. ಈಗ ಉದಾಹರಣೆಗೆ ನಾವು ನೋಡ್ತಾ ಇರ್ತೀವಿ, ಈ ಮನೆಯಲ್ಲಿ ವೈರಿಂಗ್ ನೋಡ್ತೀವ. ವೈರಿಂಗ್ ಎಲ್ಲಿಂದ ಬಂದು ಒಂದು ಕಡೆ ಸ್ವಿಚ್ ಬೋರ್ಡ್ ಇರ್ತದೆ ಅಲ್ವಾ? ಸ್ವಿಚ್ ಬೋರ್ಡ್ ಅಲ್ಲಿ ಸ್ವಿಚ್ ಹಾಕಿದ್ರೆ ಲೈಟು, ಸ್ವಿಚ್ ಹಾಕಿದ್ರೆ ರೆಫ್ರಿಜರೇಟರ್, ಸ್ವಿಚ್ ಹಾಕಿದ್ರೆ ಇನ್ನೊಂದು. ಅದೇ ರೀತಿಯಲ್ಲಿ ಪ್ರತಿದು ಸ್ವಿಚ್ ಬೋರ್ಡೆ, ಪ್ರತಿ ಚಕ್ರನು ಸ್ವಿಚ್ ಬೋರ್ಡೆ. ಅಲ್ಲಿನೂ ಸಹ ಖಂಡಿತ ಎನರ್ಜಿ ಇರಬೇಕು, ಇದ್ರೆ ಎಲ್ಲ ಅವಯವಗಳು ಚೆನ್ನಾಗಿರ್ತದೆ. ಆದ್ರೆ ಅದಕ್ಕೂ ತಕ್ಕ ಏನಿದೆ ಅಂದ್ರೆ ಸ್ವಲ್ಪ ಲಕ್ಷಣಗಳು ಇದೆ, ಅದು ಭೌತಿಕವಾಗಿ ಮಾತಾಡಿದ್ರೆ. ಮತ್ತೆ ಯಾವಾಗ ನಾವು ಒಂಥರ ಆ, ಅಂದ್ರೆ ಈ ಆ ಮನೋಸ್ಥಿತಿಯಲ್ಲಿ, ಇಲ್ಲಾಂದ್ರೆ ಆಧ್ಯಾತ್ಮಿಕ ಮಾತಾಡಿದ್ರೆ ಏನಾಗತ್ತೆ? ಪ್ರತಿಯೊಂದು ಪ್ರತಿಯೊಂದು ಕೇಂದ್ರವನ್ನು ಅಲ್ಲೇ ಮಾಡ್ಬೇಕಂತ ಒಂದು ಬೀಜ ಮಂತ್ರ ಆಗ್ಲಿ, ಅಲ್ಲೇ ಮಾಡ್ಬೇಕಂತ ಮುದ್ರಾ ಆಗ್ಲಿ, ಆಕುಪ್ರದರ ಆಗ್ಲಿ ಮಾಡ್ಕೊಂತ ಆ ಚಕ್ರವನ್ನು ಸಕ್ರಿಯಗೊಳಿಸಿ ಇಟ್ಕೊಳ್ಳಿ. ಸೊ ದಟ್ ಏನಾಗುತ್ತೆ ನೋಡಿ, ತುಂಬಾ ಜನ ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಮಕ್ಕಳು ಅಂದ್ರೆ ಹೇಳ್ಬೇಕಂದ್ರೆ ಆಮ್, ಒಂದು ಸಾಹುಕಾರಿ ಅಂದ್ರೆ ತುಂಬಾ ಐಶ್ವರ್ಯವಂತರು ಇರ್ತಾರೆ, ಅವ್ರ ಮನೆಯಲ್ಲಿ ಅವ್ರ ಲಕ್ಷಣಗಳು ನೋಡಿದ್ರ ತುಂಬಾ ವಿಕಾರವಾಗಿರತ್ತೆ. ಹೌದು. ಈ ಕಾರಣ ಅಂದ್ರೆ ಇಲ್ಲಿರುವಂತ ಈ ಆಜ್ಞಾ ಚಕ್ರ ಇದೆಲ್ಲ ಅದು ಕ್ಲೋಸ್ ಆಗಿದೆ, ನಿಮಗೆ ಒಳ್ಳೆ ಲಕ್ಷಣಗಳು ಬರೋದಿಲ್ಲ. ಅರ್ಥ ಆಯ್ತಾ? ಅವ್ರಿಗೆ ಈ ಮೂಲಾಧಾರದಲ್ಲಿರುವಂತ ಭಯ, ಕ್ರೋಧ, ಸೋಮರಿತನ ಹೆಚ್ಚಾಗ್ತದೆ. ಅವ್ರು ಅಲ್ಲೇ ಇರ್ತಾರೆ. ಅವ್ರು ಅಲ್ಲಿಂದ ಅದನ್ನು ಶುಭ್ರ ಮಾಡ್ಕೊಂಡು ಶುದ್ಧಿ ಮಾಡ್ಕೊಂಡು ಮತ್ತೆ ಮೇಲೆ ಬರ್ಬೇಕು. ಆ ರೀತಿ ಪ್ರತಿಯೊಂದು ಚಕ್ರ ಪ್ರತಿಯೊಂದು ದಿವಸ ನೀವು ಶುದ್ಧ ಮಾಡ್ಕೋಬಹುದು. ಅದಕ್ಕೂ ಮುದ್ರಗಳಿದೆ, ಬೀಜ ಮಂತ್ರಗಳಿದೆ, ಆಕ್ಯುಪ್ರೆಷರ್ ಇದೆ, ಆಮೇಲೆ ಧ್ಯಾನ ಇದೆ ಅಲ್ವಾ? ಧ್ಯಾನ ಮಾಡಿದ್ರೆ ನಾವು ಏನು ಒಂದು ಚಕ್ರದ ಮೇಲೆ ಫೋಕಸ್ ಮಾಡೋದೇನು ಬೇಕಾಗಿಲ್ಲ. ಆಯಾ ಕೂತ್ಕೊಂಡು ಮನಸ್ಸನ್ನೊಂದು ಖಾಲಿ ಮಾಡಿಕೊಂಡ್ರೆ ಸಾಕು, ಶಕ್ತಿ ನೇರವಾಗಿ ಸುಷುಮ್ನ ನಾಡಿಗೆ ಎಂಟರ್ ಆಗಿ ಎಡನಾಡಿ, ಪಿಂಗಲ್ ನಾಡಿ, ನಮಗೆ ಅನೇಕ ನಾಡಿಗಳಿದೆ. 14 ಮೆರಿಡಿಯನ್ಸ್ ಇದೆ ಹೇಳ್ಬೇಕಂದ್ರೆ. ನಾನು ಹೇಳಿದ್ದು ಓನ್ಲಿ 3 ಪ್ರಧಾನ ನಾಡಿಗಳು. ಅದು ಬಿಟ್ಟರೆ ಇನ್ನೂ ಅನೇಕ ನಾಡಿಗಳಿದೆ. ಸೊ ಈ ರೀತಿಯಲ್ಲಿ ನಾವು ಸ್ವಚ್ಛಗೊಳಿಸ್ಕೊಂಡದಲ್ಲಿ ಪ್ರತಿ ಚಕ್ರವನ್ನು ನಾವು ಗಮನಿಸಬೇಕು. ಅಲ್ಲಿ ಅಲ್ಲಿ ಇರುವಂತ ಏನ್ ಲಕ್ಷಣಗಳಿದೆ ಅದು ಉಪಯೋಗಿಸ್ತಾ ಇರಿ. ಓಕೆ. ಉಪಯೋಗಿಸ್ತಾ ಇರುವಾಗ ನೀವು ಅದರಲ್ಲಿ ಈ ಜೀವನದಲ್ಲಿ ಸಾರ್ಥಕತೆ ಬರುತ್ತೆ. ಇಲ್ಲ ಅಂದ್ರೆ ಚಕ್ರ ಚೆನ್ನಾಗಿದೆ, ಓಕೆ, ಶಕ್ತಿ ಇದೆ, ಅದೆಲ್ಲ ಇದೆ, ಬಟ್ ನಾವು ಉಪಯೋಗಿಸಿಲ್ಲ. ಓಕೆ. ನಮಗೂ ದೇವ್ರು ಕೊಟ್ಟಂತ ಅಂದ್ರೆ ಸೃಷ್ಟಿಕರ್ತ ಕೊಟ್ಟಿರುವಂತದ್ದು ಏನು? ನೀವು ಈ ಆಧ್ಯಾತ್ಮದಲ್ಲಿ ಬೆಳೆಯಬೇಕಂದ್ರೆ ನೀವು ಕಲಿಬೇಕು, ಇನ್ನೊಬ್ರಿಗೆ ಹೇಳ್ಬೇಕು. ಅದೆಲ್ಲ ಬರೋದು ಹೇಗಂದ್ರೆ
ನಾವು ಲಕ್ಷಣಗಳು ಸಹ ಪಾಟಿಸಬೇಕು. ಈಗ ಅದಕ್ಕೆ ಹೇಳಿದ್ರೆ ವಿಶೇಷ ಸುದ್ದಿ ಅನ್ನೋದು ಆಗತ್ತೆ, ಧ್ಯಾನದಲ್ಲಿ ಆಗತ್ತೆ, ಈ ಅಂದ್ರೆ ಒಂದು ಮುದ್ರದಲ್ಲಾಗತ್ತೆ, ಆಕುಪ್ರದಲ್ಲಾಗತ್ತೆ, ಅನೇಕ ರೀತಿಯಲ್ಲಿ ಆಗತ್ತೆ. ಚಕ್ರ ಸುದ್ದಿ ಆಗುತ್ತೆ ಒಂದು ದೊಡ್ಡ ವಿಷಯ ಅಲ್ಲ. ಅದನ್ನು ಉಪಯೋಗಿಸಿ. ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು? ನಾವು ಅನಾಥ ಚಕ್ರ ಅಂದ್ರೆ ಏನು? ಸೈಲೆಂಟ್ ಆಗಿರೋದು, ಯಾರೇ ಏನೇ ಇದ್ದು ತಲೆ ಕೆಡಿಸ್ಕೊಂಡಿಲ್ಲ, ಸುಮ್ಮನೆ ಒಂಥರ ಸೈಲೆನ್ಸ್ ಇಸ್ ಆನ್ಸರ್, ಆ ರೀತಿ ಇರಬೇಕು. ವಿಶುದ್ಧ ಚಕ್ರ ಅಂದ್ರೆ ನಮ್ಗೆ ಗೊತ್ತಿರೋದು ಇನ್ನೊಬ್ರಿಗೆ ಹೇಳೋದು, ಏನ್ ತಪ್ಪಿದೆ ಅದರಲ್ಲಿ. ಆ ರೀತಿ ಮಾಡುವಾಗ ಏನಾಗುತ್ತೆ, ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಚೆನ್ನಾಗಾಗ್ತದೆ. ನಾವು ಎಷ್ಟೋ ಜನ್ಮಲ್ ತಗೊಂಡ ಬದಲು ಬೇಗ ಮುಗಿಸ್ಕೋಬಹುದು ಅಂತ ನಾವು ಹೇಳ್ತೀವಿ ಅಷ್ಟೇ. ನೀವು ಮಾಡಿಲ್ಲ, ನೀವು ಅದನ್ನು ಉಪಯೋಗಿಸಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ಬಟ್ ನೀವು ಮತ್ತೆ ಬರಬೇಕಲ್ಲ, ಮತ್ತೆ ಬಂದು ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಆ ಚಕ್ರದ ಉದ್ದೇಶ ಏನು? ನಿಮ್ಗೆ ಗೊತ್ತಿರುವಂತ ಸತ್ಯವನ್ನು ತಿಳಿಸಿ. ಅದಕ್ಕೆ ಈ ಕಂಠವನ್ನು ಅಂದ್ರೆ ಥ್ರೋಟ್ ಚಕ್ರ ಏನಿದೆಯೋ, ಸತ್ಯವನ್ನು ತಿಳಿಸಿ. ಆ ಸತ್ಯವನ್ನು ತಿಳಿಯಕ್ಕೆ ಇನ್ನೊಂದು ಹೇಳ್ಕೊಡಕ್ಕೆ ನಮ್ಗೆ ಯಾಕೆ ಮುಜುಗರು, ಯಾಕೆ ಹಿಂಜರಿಕೆ, ಯಾಕೆ ಭಯ ಬೇಕಾಗಿಲ್ಲ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ, ಅವಾಗ ಆ ಚಕ್ರ ಸುದ್ದಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಮೇಲೆ ಹೋಗ್ತೀವಿ, ಆಜ್ಞಾನ ಚಕ್ರ. ಅಲ್ಲಿ ಪೂರ್ತಿ ಕರುಣೆ, ಪ್ರೇಮೆ, ಶಾಂತಿ, ಸಮಾನತ್ವ, ಇನ್ನೇನು ಒಂದೋ ಎರಡ ಅಲ್ಲ, ನಾವು ದೇವ್ರು ಆಗ್ತೀವಿ ಅಷ್ಟೇ. ಓಕೆ, ಸೊ ಆ ರೀತಿಯಲ್ಲಿ ಆಗ್ತೀವಿ. ಕೊನೆಯದಾಗಿ ಇಲ್ಲಿಂದ ಮೇಲೆ ಹೋಗ್ತಾ ಇದ್ರೆ ನಾವು ಸೇವಾದಲ್ಲಿ ತೊಡಗಿಸ್ಕೊತೀವಿ. ನನಗೆ ಏನು ಯಾವ್ದ್ರ ನಿರೀಕ್ಷೆ ಇಲ್ಲ, ನಾನು ಮಾಡ್ಬೇಕಾದ ಸೇವಾ. ಯಾಕೆ ಮಾಡ್ಬೇಕು? ಮಾಡ್ಬೇಕಷ್ಟೇ. ಏನ್ ಫಲಿತ? ಇಲ್ಲ, ಫಲಿತ ಅಲ್ಲ, ನಾನು ಮಾಡ್ಬೇಕಷ್ಟೇ. ಅದು ಸೇವಾ ಧರ್ಮ. ಅಂದ್ರೆ ಸೇವಾದಿಂದ ಮುಕ್ತಿ ಅಲ್ವಾ? ಸೊ ಆ ರೀತಿಯಲ್ಲಿ ಅದನ್ನು ಸಹ ಈ ಸಹಸ್ರಾರ ಸ್ಥಿತಿಗೆ ಹೋಗುವಾಗ ಏನು ಇಲ್ಲ, ಎಲ್ಲರಿಗೂ ಈಗ ಪತ್ರಿಸರು ಇಂಥ ಮಹಾನ್ ಯೋಗಿಗಳು ಎಲ್ಲಾನು ಈ ಸೇವದಲ್ಲಿ ತೊಡಗಿಸ್ಕೊಂಡ್ರು. ಅವ್ರು ಇರೋದೇ ಸ್ಥಿತಿ ಹೇಳ್ಬೇಕಂದ್ರೆ ಸಹಸ್ರಾರ ಸ್ಥಿತಿ ಅಲ್ವಾ? ಆ ರೀತಿಯಲ್ಲಿ ನಾವು ಈ ಜನ್ಮ ರಾಹಿತ್ಯ, ಈ ಮತ್ತೆ ಮರಣ ಜನ ಚಕ್ರದಿಂದ ಬಿಡುಗಡೆ ಆಗ್ಬೇಕಂದ್ರೆ ನೀವು ಸೇವದಲ್ಲಿ ತೊಡಗಿಸ್ಕೋಬೇಕು. ಆ ರೀತಿಯಲ್ಲಿ ನೋಡ್ಕೊಳ್ಳಿ ನಿಮ್ಮಲ್ಲಿ ಕ್ವಾಲಿಟೀಸ್. ಈಗ ಉದಾಹರಣೆಗೆ ನಿಮ್ಮಲ್ಲಿ ಭಯ ಇದೆ, ಸ್ವಲ್ಪ ಮೂಲಾಧಾರವನ್ನು ಕ್ಲೀನ್ ಮಾಡ್ಕೊಳ್ಳಿ, ಮುದ್ರ ಉಪಯೋಗಿಸ್ಕೊಳ್ಳಿ, ಆಕುಪ್ರದ ಉಪಯೋಗಿಸ್ಕೊಳ್ಳಿ ಅಲ್ವಾ? ಸೊ ಧ್ಯಾನ ಮಾಡಿ ಚೆನ್ನಾಗಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಭಯ ಹೋಗಿದಂತ ಇಟ್ಕೊಳ್ಳಿ. ಎಸ್, ಯು ಅಚೀವ್ಡ್ ಇಟ್, ಅಂದ್ರೆ ಮೂಲಾಧಾರ ಆಕ್ಟಿವೇಟ್ ಆಯ್ತು, ಅದರಲ್ಲಿ ಎನರ್ಜಿ ಚೆನ್ನಾಗಿ ಫ್ಲೋ ಆಗ್ತಾ ಇದೆ. ಮತ್ತೆ ನೆಕ್ಸ್ಟ್ ಹೋಗಿ ಅಲ್ಲಿ ಸ್ವಾದಿಷ್ಟ, ತುಂಬಾ ಅಹಂಕಾರ, ನಾನೇ ದೊಡ್ಡವನು, ನಾನು ಮಾಡಿದ್ರೆ ಎಲ್ಲರೂ ಕೇಳ್ಬೇಕಷ್ಟೇ, ಇಲ್ಲಿ ನಾನೇ ವ್ಯಕ್ತಿ, ನಾನೇ ಮುಂದುವರಿಬೇಕು, ನಾನು ಏನ್ ಕೇಳ್ತೋ ಅದೇ ಶಾಸನ ಅಲ್ಲ. ಓಕೆ, ಅಲ್ಲಿ ಅಹಂಕಾರ ಹೆಚ್ಚಾಗಿ ಕಾಡ್ತದೆ, ಅಂಥದ್ದು ಸ್ವಾಧಿಷ್ಠಾನ ಅಲ್ವಾ? ಸೊ ಆ ಸ್ಥಿತಿಯಲ್ಲಿನೂ ಅದರಿಂದ ಆಚೆ ಕಡೆ ಬರಬೇಕು. ಅದಕ್ಕೂ ನಾವು ಎಸ್ಪೆಷಲಿ ಧ್ಯಾನಿಗಳು, ನಾವು ಈಗಾಗಲೇ ಎಲ್ಲಾ ಚಕ್ರಗಳನ್ನ ದಾಟಿ ಹೋಗ್ತಾ ಇದ್ವಿ. ಅಂದ್ರೆ ನಾವು ಆದಷ್ಟು ಧ್ಯಾನಿಗಳು ಏನಂದ್ರೆ ಈ ಎಸ್ಪೆಷಲಿ ನಮ್ಮ ಆಜ್ಞಾ ಚಕ್ರಕ್ಕೆ ಹೋಗ್ತೀವಿ ನಾವು. ಈಗಾಗಲೇ ನಾವು ಆಜ್ಞಾ ಚಕ್ರ ಬಗ್ಗೆ, ಪಿನಿಯಲ್ ಗ್ಲ್ಯಾಂಡ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿದ್ದೀವಿ. ಓಕೆ, ಅದನ್ನ ಯಾವ ರೀತಿಯಲ್ಲಿ ಆಕ್ಟಿವೇಟ್ ಇಟ್ಕೋಬೇಕು, ಏನೇನು ಪಾಲನೆ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದೀವಿ ವೇದಿಕದಲ್ಲಿ ಅಲ್ವಾ? ಸೊ ಆ ರೀತಿಯಲ್ಲಿ ನಮ್ಮ ಧ್ಯಾನಿಗಳಿಗೆಲ್ಲ ಆಲ್ಮೋಸ್ಟ್ ಎಲ್ಲಾ ಚಕ್ರದಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೆ ಗಮನಿಸಿ ಸರಿಪಡಿಸ್ಕೊಳ್ಳಿ ಅಷ್ಟೇ. ಓಕೆ, ತುಂಬಾ ಧನ್ಯವಾದ ನಿಮ್ಗೆ. ಆಮೇಲೆ ಆ 21ನೇ ತಾರೀಕು ಯೋಗ ಡೇದು ಪಾಂಪ್ಲೆಟ್ಸ್ ಬಂದ್ಮೇಲೆ ನಮ್ಮ ಯೋಗ ಗ್ರೂಪ್ಗಳಿಗೆಲ್ಲಾನು ನಾನು ಹಾಕ್ತೀನಿ. ನಮ್ಮ ಮೈಸೂರಿಂದ ಒಂದಷ್ಟು ಜನ ಬರೋ ಪ್ರಯತ್ನ ಮಾಡ್ತೀವಿ ಸರ್. ಶೋರ್. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ವಿಶುದ್ಧಿ ಚಕ್ರದ ಬಗ್ಗೆ ಕೇಳಿದ್ದಕ್ಕೆ ಗುರುಜಿಯವರು ಮತ್ತೊಮ್ಮೆ ನಮ್ಗೆ ರಿವಿಷನ್ ಮಾಡ್ದಂಗಾಯ್ತು. ಎಲ್ಲ ಚಕ್ರದ ಬಗ್ಗೆ ಧ್ಯಾನ ಸಿಕ್ತು. ಮತ್ತೆ ಯಾವ ಮಂತ್ರ ಬೀಜಾಕ್ಷರಗಳನ್ನ ಪಠನೆ ಮಾಡಿ ನಾವು ಚಕ್ರನ್ನ ಉದ್ದೀಪನ ಮಾಡ್ಕೋಬೇಕು ಅನ್ನೋದು ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.